ಕಳೆದ 2.5 ವರ್ಷದಿಂದನೂ ಕೂಡ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಬದಲಾವಣೆ ಆಗ್ತಾರೆ, ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನುವಂಥ ಮಾತು ಬಲವಾಗಿ ಕೇಳಿ ಬರ್ತಾ ಇತ್ತು. ಈಗ ಮತ್ತೆ ಡಿಸಿಎಂ ತವರಲ್ಲೇ ಮುಂದಿನ ಸಿಎಂ ಡಿಕೆ ಅನ್ನುವಂತಹ ಘೋಷಣೆಗಳು ಕೇಳಿ ಬರ್ತಾ ಇದ್ದಾವೆ. ಕಾಂಗ್ರೆಸ್ ಕಾರ್ಯಕರ್ತರೇ ಡಿಕೆಶಿ ಮುಂದಿನ ಸಿಎಂ ಅನ್ನುವಂತಹ ಘೋಷಣೆಗಳನ್ನು ಕೂಗಿದ್ದಾರೆ. ಕನಕೋತ್ಸವದ ಗ್ರಾಮ ದೇವತೆಗಳ ಮೆರವಣಿಗೆ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಪರವಾಗಿ ಅವರ ಅಭಿಮಾನಿಗಳು ಬ್ಯಾಟಿಂಗ್ ಮಾಡಿದ್ದಾರೆ. ಕಬ್ಬಾಳಮ್ಮಗೆ ಪುಷ್ಪಾರ್ಚನೆಯನ್ನು ಕೂಡ ಡಿಸಿಎಂ ಡಿಕೆಶಿ ಮಾಡಿದರು. ಡಿಕೆಶಿಗೆ ಒಂದು ಕಡೆ ಈಗ ಅಲ್ಲಿ ಅಂಬಾರಿ ಹೊತ್ತಂತಹ ಆನೆ ಕೂಡ ಆಶೀರ್ವಾದ ಮಾಡಿದೆ. ಕಳೆದ 2.5 ವರ್ಷದಿಂದನೂ ಸುದೀರ್ಘ ಮೌನಕ್ಕೆ ಶರಣಾಗಿರುವಂತಹ ಡಿಕೆ ಶಿವಕುಮಾರ್ ಅವರು ತೆರೆಮರೆಯಲ್ಲಿ ಸಾಕಷ್ಟು ಕಸರತ್ತನ್ನು ಮಾಡ್ತಾ ಇದ್ದಾರೆ. ಎಲ್ಲೂ ಕೂಡ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ನೇರವಾಗಿ ಹೇಳದೇ ಇದ್ರೂ ಕೂಡ ಅವರ ಅಭಿಮಾನಿಗಳು ಡಿಕೆ ಶಿವಕುಮಾರ್ ಪರವಾಗಿ ಘೋಷಣೆ ಮಾಡ್ತಾ ಇದ್ದಾರೆ. ಅವರ ಅತ್ಯಾಪ್ತ ವಲಯದ ಕೆಲವೊಂದಿಷ್ಟು ಹಳೆ ಮೈಸೂರು ಭಾಗದ ಶಾಸಕರುಗಳು ಡಿಕೆ ಶಿವಕುಮಾರ್ ಪರವಾಗಿ ಘೋಷಣೆಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಒಂದು ಕನಕೋತ್ಸವ ಉತ್ಸವದಲ್ಲಿ ಡಿಕೆ ಪರವಾಗಿ ಘೋಷಣೆಗಳು ಕೇಳಿ ಬಂದಿದ್ದಾವೆ. ಕಬ್ಬಾಳಮ್ಮಗೆ ಪುಷ್ಪಾರ್ಚನೆಯನ್ನು ಡಿಸಿಎಂ ಡಿಕೆಶಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅಂಬಾರಿ ಹೊತ್ತಂತಹ ಆನೆ ಡಿಕೆ ಶಿವಕುಮಾರ್ಗೆ ಆಶೀರ್ವಾದ ಮಾಡಿದೆ ಅನ್ನುವಂಥ ಏನು ಹಿಂಗಾಕ ಹೋಗುತ್ತಾ ಅದು ಅಷ್ಟು ಮಾತ್ರ ರೋಡಲ್ಲಿ